ಎಲ್ಲರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಇಷ್ಟು ದಿವಸ ಯಾಕಪ್ಪ ವಿಡಿಯೋ ಹಾಕಿರಲಿಲ್ಲ ಅಂತಂದರೆ ಒಂದು ದೊಡ್ಡ ಲಿಸ್ಟೇ ಇದೆ. ಏನಂತ ಹೇಳಿದ್ರೆ ಅಷ್ಟೊಂದು ಕೆಲಸಗಳು, ಅದು ಸಹ ಇಂಪಾರ್ಟೆಂಟ್ ಕೆಲಸಗಳು ಇತ್ತು. ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಮತ್ತು ಡಯಟ್ ಏನು ನಾನೇನು ಬಿಟ್ಟಿಲ್ಲ. ಡಯಟು ಮತ್ತು ವರ್ಕೌಟು ಅದು ಪಾಡಾಗಿ ಅದು ಆಗ್ತಾನೇ ಇದೆ. ಬಟ್ ವಿಡಿಯೋ ಮಾತ್ರನೇ ಹಾಕೋಕ್ಕಾಗ್ತಾ ಇರಲಿಲ್ಲ. ಮೊದಲನೇದಾಗಿ ಇಂಪಾರ್ಟೆಂಟ್ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಎಲ್ರಿಗೂ ಕೆಲವೊಬ್ಬರಿಗೆ ಅವರು ಅನುಭವ ಆಗಿದೆ ಅನಿಸುತ್ತೆ. ಮತ್ತು ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಅಂತಲೂ ಅಂದ್ಕೋತೀನಿ. ಏನಪ್ಪ ಅಂತ ಹೇಳಿದ್ರೆ, ಮನೇಲಿ 10th ಅಥವಾ PUC ಓದೋಂಥ ಮಕ್ಕಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ಏನಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಮೊಬೈಲ್ನ ಕೊಡಿಸಿಲ್ಲ. ಹಂಗಾಗಿ ನಂದೊಂದು, ಹಸ್ಬೆಂಡೊಂದು, ಮನೇಲೊಂದು ಲ್ಯಾಪ್ಟಾಪ್ ಇದೆ. ಹಂಗಾಗಿ ಮಗಳು 2nd PUC, ಮಗ 9th ಸ್ಟ್ಯಾಂಡರ್ಡು ICSE. ಹಂಗಾಗಿ ಅವನಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಜಾಸ್ತಿ ರಜಾ ಕೊಟ್ಟಿರಲಿಲ್ಲ ಜಾಸ್ತಿ ದಿವಸ. ಹಂಗಾಗಿ ಅವ್ರಿಗೇನಂತ ಹೇಳಿದ್ರೆ, ಮಗಳಿಗೆ ಬೆಳಗ್ಗೆ ಸಂಜೆನೂ ಆನ್ಲೈನ್ ಕ್ಲಾಸ್ ಇರೋದು, ಮತ್ತು ಟ್ಯೂಷನ್ಸ್ದು ಏನಾರು ಸ್ವಲ್ಪ ಬರ್ಕೊಳ್ಳೋದಿರೋದು. ಅವಳಿಗೆ ಲ್ಯಾಪ್ಟಾಪಲ್ಲಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಬೇಡ, ನನಗೆ ಮೊಬೈಲೇ ಬೇಕು ಅಂತಿದ್ಲು. ಹಾಗಾಗಿ ಮೊಬೈಲಲ್ಲಿ ಬೆಳಗ್ಗೆ ಸಂಜೆ ನೋಡ್ಕೊತಾ ಇದ್ಲು. ಮತ್ತು ಮಗನಿಗೆ ಪ್ರಾಜೆಕ್ಟ್ ಇತ್ತು, ತುಂಬಾ ಇತ್ತು ಅವನಿಗೆ ಹಾಲಿಡೇಸಲ್ಲಿ ಬರೆಯೋದಕ್ಕೆ. ಅವನಿಗೂ ಅಷ್ಟೇ ಮೊಬೈಲ್ ಬೇಕಿತ್ತು. ಅದರಲ್ಲೂ ಸಹ ಒಂದು ಸ್ವಲ್ಪ ಹೊತ್ತು ಅವಳು ತೊಗೊಂಡಾಗ ಅವನು ಲ್ಯಾಪ್ಟಾಪಲ್ಲೇನೋ ಸೈನ್ ಮಾಡಿಕೊಂಡು ಮಾಡ್ಕೋತಾ ಇದ್ದ. ಹಂಗಾಗಿ ಮೊಬೈಲೇ ಇಲ್ಲ ಅಂದರೆ ವಿಡಿಯೋ ಮಾಡೋದಕ್ಕಾಗಲ್ಲ. ಮತ್ತು ಸಂಜೆ ಅಂತಂದು ಹೇಳಿದ್ರೆ ನಂದೆಲ್ಲ ಕೆಲಸ ಮುಗಿದು ಇದನ್ನು ಮಾಡೋ ವಿಡಿಯೋ ಎಡಿಟ್ ಮಾಡೋಣ ಅನ್ನೋಷ್ಟರಲ್ಲಿ ಅವಳು ಏನಾದರೂ ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಕೂತ್ಕೊಳ್ಳೋಳು ಮೊಬೈಲ್ನ. ಹಂಗಾಗಿ ನನಗೆ ಮೊಬೈಲ್ ಸಿಗ್ತಾನೇ ಇಲ್ಲ. 1 ತಿಂಗಳಾಯಿತು ನನಗೆ ಮೊಬೈಲ್ ಕರೆಕ್ಟಾಗಿ ಕೈಗೆ ಸಿಕ್ಕಿ. ಅದ್ರ ಮಧ್ಯೆ ನನಗೆ ತುಂಬಾ ಫಂಕ್ಷನ್ಸ್ಗಳು ಮತ್ತು ಊರಲ್ಲಿ ಜಾತ್ರೆ ಬೇರೆ ಇತ್ತು. ಅದನ್ನು ಮುಗಿಸ್ಕೊಂಡು ಬಂದುಬಿಟ್ಟು ಇವತ್ತು ಸ್ವಲ್ಪ ಒಂದು ಮಟ್ಟಿಗೆ ಮುಗಿದಿದೆ. ಅಲ್ಲಿಗೂ ಸಹ ಇವತ್ತೊಂದು ಮದುವೆ ಇತ್ತು. ಇವತ್ತು ಸಂಕಷ್ಟಹರ ಚತುರ್ಥಿ, ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಿರೋದ್ರಿಂದ ಪೂರ್ತಿ ಉಪವಾಸ ಮಾಡಿದ್ದೆ. ಹಂಗಾಗಿ ನೋಡಿ, ಪ್ರಸಾದನೂ ಸಹ ಇಲ್ಲೇ ಇದೆ. ಈಗ ಜಸ್ಟ್ ತಂದುಬಿಟ್ಟು ಮನೇಲಿ ಪೂಜೆ ಮಾಡಿ, ಅಲ್ಲೂ ಪೂಜೆ ಮಾಡಿ ಎಲ್ಲನೂ ತಂದು ಇವತ್ತು ಸಂಕಷ್ಟ ಚತುರ್ಥಿ ದಿವಸ ಇವತ್ತಿಂದನ ವಿಡಿಯೋನ ಕಂಟಿನ್ಯೂ ಮಾಡೋಣ, ರೆಗ್ಯುಲರಾಗಿ ವಿಡಿಯೋ ಹಾಕೋಣ ಅಂತಂದು ಹೇಳ್ಬಿಟ್ಟು ಹಂಗೇ ರೆಗ್ಯುಲರಾಗಿ ವಿಡಿಯೋ ಹಾಕೋದಕ್ಕೆ ಪ್ರೇರಣೆ ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಆ ವಿಘ್ನೇಶ್ವರನ ಕೇಳ್ಕೊತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ಡಯಟ್ ವೀಡಿಯೋಸ್ಗಳನ್ನೂ ಹಾಕ್ತಾ ಹೋಗ್ತೀನಿ, ಮತ್ತು ಹೊಸ ಹೊಸ ರೆಸಿಪೀಸ್ಗಳನ್ನೂ ಸಹ ಹಾಕ್ತಾ ಹೋಗ್ತೀನಿ. ಮತ್ತು ನನ್ನ ಲೈಫ್ ಸ್ಟೈಲ್ ಅಂದರೆ ಡೈಲಿ ಏನೇನು ವ್ಲಾಗ್ ಏನೇನು ಕೆಲಸಗಳು ಮಾಡ್ತೀನಿ, ಯಾವ ಥರ ಇರುತ್ತೆ ನನ್ನ ಶೆಡ್ಯೂಲು ದಿನಪೂರ್ತಿನ ಅನ್ನೋದನ್ನು ಸಹ ಆಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ನನ್ನ ಡಯಟನ್ನು ಸಹ ಸಪ್ರೇಟ್ ಬರುತ್ತೆ. ಅಂದರೆ ಡೈಲಿ 2 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನನ್ನ ಡಯಟ್ ರೂಟೀನ್ದು 90 ಡೇಸ್ ಡಯಟ್ ಚಾಲೆಂಜ್ ಡಯಟ್ದು ಮತ್ತು ರೆಗ್ಯುಲರ್ ಡೈಲಿ ವೀಡಿಯೋಸ್ಗಳನ್ನೂ ಸಹ ಹಾಕ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗಾಗಿ ಈ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ಇಷ್ಟೊಂದು ನಾನು ಹಾಕೋಕ್ಕಾಗಲಿಲ್ಲ. ಸಾರಿ ಕೇಳ್ತಾ ಎಲ್ರಿಗೂ ಇವತ್ತಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ನೋಡಿ, ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಬರ್ತಾಯಿತ್ತು ಅದು ದೇವ್ರ ರೂಮಲ್ಲಿ ಹಾಕಿರೋದು. ಅದು ಗಣೇಶ ಸ್ತೋತ್ರ. ಮತ್ತು ನೋಡಿ, ಇನ್ನೊಂದು ಮ್ಯೂಸಿಕ್ ಕೊಡ್ತಾ ಇದ್ದದ್ದು ಇವುಗಳೇ ನಮ್ಮ ಮನೆಯ ಹೊಸ ಮೆಂಬರ್ಸ್. ಅಂದರೆ ನನ್ನ ಮಗನಿಗೆ ಪ್ರಾಣಿ ಪಕ್ಷಿಗಳು, ದನ ಕರು ಅಂತಂದರೆ ತುಂಬಾ ಇಷ್ಟ. ಅವನಿಗೆ ಯಾವುದಾದ್ರೂ ಒಂದು ಮನೇಲಿ ಇರಲೇಬೇಕು. ನಾಯಿಗಳು ತಂದ್ರೆ, ಆದರೆ ನಾಯಿಗಳು ನಾವು ಮೇಲ್ಗಡೆ ಇರೋದ್ರಿಂದ ಅದು ನಮಗೆ ಸೆಟ್ ಆಗಲಿಲ್ಲ. ಅಷ್ಟೊಂದು 1-2 ಸಾರಿ 3 ಸಾರಿ ತಂದು ಮತ್ತೆ ಬಿಟ್ಟು ಬಂದಿದ್ದಾಯಿತು, ಸೆಟ್ ಆಗಲಿಲ್ಲ.
ಮತ್ತು ಪಕ್ಷಿಗಳನ್ನ ತಂದಿದ್ದಾನೆ. ನಮ್ಮ ತಂಗಿ ಮನೇಲಿ ತಂದಿದ್ದರು, ಹಂಗಾಗಿ ನನಗೂ ಬೇಕು ಅಂತ ಹೇಳ್ಬಿಟ್ಟು ಅವನು ತರಿಸ್ಕೊಂಡಿದ್ದಾನೆ. ಅದೇ ಸ್ಕೂಲಿಂದ ಬಂದಾಗ ಆಟ ಆಡೋದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ತಂದಿದ್ದಾನೆ. ನೋಡಿರಿ, ಇವೇ 2 ನಮ್ಮ ಮನೆಯ ಹೊಸ ಅತಿಥಿಗಳು. ಅವೇ ಮ್ಯೂಸಿಕ್ ಕೊಡ್ತಾ ಇದ್ದಿದ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬಾ ಆ್ಯಕ್ಟಿವ್ ಆಗಿದ್ದಾವೆ.